ಈಗ ಒಂದು ಸ್ವಲ್ಪ ಸಮಾಧಾನ ಆದಂಗೆ ಆತು ನೋಡವ. ಒಳಗೆ ಕುಂತೀವಿ, ಏನು ಸೆಕೆ ಅಂದ್ರೆ ಸೆಕೆ ಆಗತೈತಿ. ಎಲ್ಲಿ ಇವತ್ತು 4 ಗಂಟೆಗೆ ಮಳೆ ಬರ್ತೈತೆ ಏನೋ ಇದೆ. ಈತನ ಕಡೆ ಬಟ್ಟೆ ಇದಾವಲ್ಲ ಗಂಗ? ಇದಾವ್ರಿ ಅತ್ತೆ. ಒಣಗ್ಲಿಗೆ ಅಪ್ಪಿರ ಆಮೇಲೆ ತಂದು ಮಡ್ಚಿಡಕ್ಕೆ ಬರ್ತೈತಿ. ಇದೇನು ಮಳೆ ಈಗ ಬರಂಗೆ ಕಾಣತಿಲ್ಲ. ಅವನು ಜೀನ್ಸ್ ಪ್ಯಾಂಟ್ ಅವು ಇವು ಮತ್ತು ಒಣಗಬೇಕಲ್ಲ ಅವು. ಯಾಕೆ ಏನೋ ಅಷ್ಟು ಬಿಸಿಲು ಇಲ್ಲ ಇವತ್ತು. ಹೌದ್ರಿ, ಒಂದು 4-5 ದಿನ ಆತಲ್ರಿ ಬಿಸಿಲೇ ಬೀಳತಿಲ್ಲ. 4-5 ದಿನ ಏನವ, ಈಗ 8-10 ದಿನ ಆಗಕ್ಕೆ ಬಂತು ನೋಡಿ. ಅಷ್ಟು ಕಡಕ್ ಬಿಸಿಲ ಕಂಡಿಲ್ಲ ನಾವು. ಏನು ಅಕ್ಕಿ ಪಕ್ಕಿ ತೊಳೆಯೋವಿಲ್ಲ ಅಂತ ಗೊತ್ತಾಗತ್ತಿಲ್ಲ. ಬಟ್ಟೆ ಏನೋ ಸ್ವಲ್ಪ ಗಾಳಿಗೆ ಹಿಂಡಿ ಹಾಕಿದ್ರೆ ಒಣಗಾತಾವ. ಅವನು ಪ್ಯಾಂಟ್ ಅವು ತಿರುಸಾಕ್ ಬಂದೇ ಇಲ್ಲ, ಮತ್ತು ಜಲ್ದಿ ಒಣಗಬೇಕು. ಮತ್ತು ಸಾಯಂಕಾಲ ಅಷ್ಟೊತ್ತಿಗೆ ಎಲ್ಲಿ ಮಳೆ ಬರ್ತೈತೆ ಏನೋ ಇದೆ. ಅಪ್ಪಯ್ಯ, ಏನು ತಿಂತೀನಿ ನೀನು? ಎಣ್ಣೆ ಹೋಳಿಗೆ ಚಕ್ಲಿ ಚೂಡ ಏನಾದ್ರೂ ಹಾಕೊಂಡು ಬಂದು ತಂದು ಕೊಡ್ಲಿ? ತಿರುಸ ಹಾಕಿ ಬಂದಿನ್ರಿ. ಏನು ಬೇಡಮ್ಮ, ನನ್ಗೆ ಈ ಚಕ್ಲಿ ಚೂಡ ಹೋಳಿಗೆ ತಿಂದು ಹೊಟ್ಟೆ ಎಲ್ಲ ಫುಲ್ ಆಗ್ಬಿಟ್ಟೈತಿ. ಅಯ್ಯ, ಫುಲ್ ಆಗೈತೆ. ಏನು ಭಾರಿ ತಿಂದಿ ನೋಡು. ಕೊಡೋದ ಇಷ್ಟು 4 ಚಕ್ಲಿ ಒಂದು ಸ್ವಲ್ಪ ಚೂಡ ಹಾಕೊಟ್ರೆ ಇಷ್ಟು ಬೇಡ ಅಷ್ಟು ಬೇಡ ಇಷ್ಟ ಕೊಡೋ ಅಂತ ತಿಂದಿದ್ದಿ, ಫುಲ್ ಆಗ್ಬಿಟ್ಟೈತೆ ಅಂತ. ಏನಾಕೈತೆ ತಿನ್ನಾಕಂತಾನೆ ಮಾಡಿರೋ, ಹಿಂಗೆ ಕುಂತಾಗ ತಿನ್ಬೇಕಪ್ಪ. ನಾನಷ್ಟ ಯಾಕೆ ತಿನ್ಬೇಕು? ಈಗ ನೀವು ಕುಂತಿಲ್ಲ, ಪ್ಲೇಟ್ ಒಳಗೆ ಅತ್ತೆ ಸೊಸೆ ಹಾಕೊಂಡು ತಿಂದ್ರ ಆತು. ನಾವು ಬಿಡ್ರಿ ಚಕ್ಲಿ ಚೂಡ ಮಾಡ್ಬೇಕಾದ್ರನ್ನ ಪ್ಲೇಟಲ್ಲಿ ಹಾಕೊಂಡು ತಿಂದೀವಿ ಅಲ್ವೇನ್ರಿ ಅತ್ತೆ? 24 ಗಂಟೆ ಅಡುಗೆ ಮನೆಯಾಗ ಇರೋರು ನಾವು. ಮತ್ತೆ ಯಾರು ಕೇಳಬೇಕು? ಬೇಕಾದಾಗ ಹಾಕೊಂಡು ಪ್ಲೇಟ್ ಒಳಗೆ ಹಾಕೊಂಡು ತಿಂತೀವಿ. ಇವ್ರಿಗೆ ಯಾರು ಕೊಡ್ತಾರೆ? ನಾವ ಕೊಡಬೇಕು. ಅದಕ್ಕೆ ಕೇಳಿದ್ರೆ ಹೊಟ್ಟೆ ತುಂಬೈತಂತೆ. ಇರ್ಲಿ ಬಿಡು, ಬೇಕಾದಾಗ ಕೇಳ್ತಾರೆ, ಅವಾಗ ಕೊಟ್ರೆ ಹಾಕೈತೆ. ಇದು ನಿಮ್ಮ ಅಪ್ಪಾಜಿ ಎಲ್ಲೈತೆ? ಅಪ್ಪಾಜಿ ಸೀನಪ್ಪ ಅಂಗಡಿ ಹತ್ರಕ್ಕೆ ಹೋಗಿ ಬರ್ತೀನಿ ಅನ್ನತ್ತಿತ್ತು. ಎಲ್ಲ ಅಂಗಡಿಗೆ ಹೋಗೈತೆ, ಊರ್ ಮುಂದಕ್ಕೆ ಹೋಗೈತೆ ಗೊತ್ತಿಲ್ಲ. ಯಾಕದು? ಯಾಕಿಲ್ಲಪ್ಪ, ಹಂಗ ಕೇಳಿದ್ನಿ. ಎಲ್ಲ ಹೊಲ ಕಡೆಗೆ ಹೋಗೈತೆ ಏನಂತ? ಇಲ್ಲ ಇಲ್ಲ, ಅಂಗಡಿ ಹತ್ರಕ್ಕೆ ಹೋಗೈತೆ. ಹೊಲ ಕಡೆಗೆ ಮಧ್ಯಾಹ್ನದ ಮೇಲೆ ಹೋಗ್ತೀನಿ ಅನ್ನತ್ತಿತ್ತು. ಗೊತ್ತಿಲ್ಲ ಹೋಗ್ತೈತೆ ಇಲ್ಲ ಅಂತ. ಹೊಲ ಕಡೆಗೆ ಹೋಗಿ ಮಾಡೋದು ಕೆಲಸ ಆದ್ರೆ ಏನಾಯ್ತವ, ಏನೋ ಸ್ವಲ್ಪ ದನಗಳಿಗೆ ಮೇವು ಹಾಕಿ ನೀರು ಕೊಡ್ಸಿ ಬರೋದು, ಆಮೇಲೆ ಹೋಗ್ತೈತೆ. ಅಮ್ಮ, ಒಂದು ವಿಷಯನ ಹೇಳೋದು ಮರ್ತೀನಿ ನೋಡಿ ನಿನ್ನ ಕಡೆಗೆ. ಮೊನ್ನೆ ನಾನು ಅಪ್ಪ ಸಂತೆಗೆ ಹೋಗಿದ್ವಿ ನೋಡಿ, ಹಬ್ಬದ ಸಂತೆ ಮಾಡಕ್ಕೆ. ಹೌದು, ಯಾಕೆ ಏನಾತೆ? ಏನಾಗಿಲ್ಲ, ಅವತ್ತು ಹಬ್ಬದ ಸಂತೆ ಮಾಡ್ಬೇಕಾದ್ರೆ ಮಾವರು ಸಿಕ್ಕಿದ್ರು. ಅದನ್ನ ಹೇಳೋದು ನಿನ್ನ ಕಡೆಗೆ ಮರ್ತಿದ್ನಿ. ಅದನ್ನು ಈಗ ಹೇಳತ್ತೆ? ಏನಂದ್ರೆ? ಹಬ್ಬದಾಗ ನೆನಪ ಬಂದಿಲ್ಲಮ್ಮ ಹೇಳೋದು. ಏನಿಲ್ಲ, ಹಬ್ಬಕ್ಕೆ ಬರ್ರಿ ಅಳಿಯಂದ್ರೆ ಗಂಗಾ ಕರ್ಕೊಂಡು ಮಕ್ಕಳನ್ನ ಕರ್ಕೊಂಡು ಅಂದ್ರು. ಕೇಳಿ ಫೋನ್ ಮಾಡ್ತೀನಿ ತಗೊಳ್ರಿ ಅಂತ ಹೇಳಿದ್ನಿ, ಅದ ಮರ್ತ್ಬಿಟ್ನಿ. ಕೇಳಿ ಫೋನ್ ಮಾಡ್ತೀನಿ ಅಂತ ಯಾಕೆ ಹೇಳಿ ಬಂದೆ? ನಾವು ಮತ್ತೆ ಮನ್ಯಾಗ ಹಬ್ಬ ಮಾಡ್ತೀವಿ, ಬರ್ತೀವಿ ತಗೊಳ್ರಿ ಹಬ್ಬ ಅದು ಆದ್ಮೇಲೆ ಅಂತ ಹೇಳಿ ಬರ್ಬೇಕಿಲ್ಲ? ಹೌದು, ಫೋನ್ ಎಲ್ಲೈತೆ ಅವ್ರ ಮನ್ಯಾಗ? ನಿಂಗೆ ಕೇಳ ಹೇಳಿದ್ರ ಆತಂದು ಹಂಗ ಬಂದಿ ನಾನು. ಫೋನು ಊರಾಗಿಂದು ಅಂಗಡಿ ಬಾಜುಕು ಕಾಯಿನ್ಬೂತ್ ನಂಬರ್ ಐತೆ, ಅದ ಕೊಟ್ಟಿದ್ರು. ಬರೋದಿದ್ರ ಮತ್ತೆ ಅದಕ್ಕೆ ಫೋನ್ ಮಾಡಿ ತಿಳಿಸ್ರಿ ಅಂತ. ತಗೊಳ್ರಿ ಮಾವಂತ ಬಂದು ಸಂತೆಯಿಂದ ಬಂದು ಹಿಂಗೆ ಹೇಳೋರು ಅನ್ಕೊಂಡೆ. ಅಷ್ಟ್ರಲ್ಲಿ ಫ್ರೆಂಡ್ಸ್ ಫೋನ್ ಮಾಡಿದ್ರೆ ಈ ಕಡೆಗೆ ಹೋಗ್ಬಿಟ್ನಿ. ಪಾಪಿ ಏನು ಅನ್ಕೊಂಡ್ರೆ ಏನು ಅನ್ಕೋತಾರೆ ನೋಡು, ಒಂದು ಫೋನ್ ಮಾಡು ಹೇಳಿಲ್ಲ ಅನ್ಕೋತಾರೆ. ಇರ್ಲಿ ತಗೋ. ಮತ್ತೆ ಇವತ್ತಾದ್ರೆ ಏನೈತೆ? ಇವತ್ತು ಹೋಗಿ ಬರ್ತೀರಿ ಊರಿಗೆ? ಇವತ್ತು ಸಡನ್ ಆಗಿ ಹೇಳಿದ್ರೆ ಹೆಂಗ್ ಹೋಗಾಕೈತಮ್ಮ? ಗಾಡಿ ಬೇರೆ ಇಲ್ಲ ನಂದು. ಹೆಂಗ್ ಹೋಗಕತ್ತಂದ್ರೆ ಏನೈತಿ? ಕೆಲಸ ಏನಿಲ್ಲ, ಎಲ್ಲ ಕೆಲಸ ಆಗೈತೆ. ಏನು ರೆಡಿ ಆಗೋದು, ಹೊಸ ಸೀರೆ ಉಟ್ಕೋತಾಗಂಗ ನೀನು ಪ್ಯಾಂಟ್ ಶರ್ಟ್ ಹಾಕು, ಸ್ಕೂಟಿ ತಗೊಂಡು ಹೋಗ್ರಿ. ಹೋಗಿ ಭೇಟಿಯಾಗಿ ಏನಾದ್ರು ತಿನ್ನಾಕ ಅಲ್ಲಿ ಪಟ್ನಕ್ಕೆ ಹೋಗಿ ಏನಾದ್ರು ಬ್ರೆಡ್ ಬಿಸ್ಕಿಟ್ ಇಲ್ಲಿ ಚಕ್ಲಿ ಚೂಡ ಅದು ಕಟ್ಕೊಡ್ತೀನಿ. ಹಂಗ ಹೋಗಿ ಭೇಟಿಯಾಗಿ ಬಂದ್ರೆ ಆತೆ. ಏನು ವಸ್ತಿ ಅದು ಇರೋದೇನು ಬೇಡ. ಹಂಗ ಹೋಗಿ ಹಂಗ ಬರ್ರಿ. ಹೋಗೋದಾತಮ್ಮ, ಗಾಡಿ ಇಲ್ಲಲ್ಲ, ಹೆಂಗ್ ಹೋಗೋದು? ಗಾಡಿ ಇಲ್ಲ ಯಾಕೆ? ಏನಾತೆ? ಮುಂಜಾನೆ ಇಲ್ಲ ನಿಲ್ಸಿದ್ದಿ, ಈಗೇನು ಕಾಣತಾನೆ ಇಲ್ಲ. ಎಲ್ಲದಪ್ಪ ಸ್ಕೂಟಿ ನಮ್ದೆ? ಅದು ಸ್ಕೂಟಿ ನನ್ನ ಫ್ರೆಂಡ್ ಕಿಶೋರ ಒಯ್ದಿದ್ದಾನಮ್ಮ. ಏನೋ ಅರ್ಜೆಂಟ್ ಕೆಲಸ ಆಯ್ತಂದ, ಮತ್ ನಾನು ಎಲ್ಲೂ ಹೋಗೋದಿಲ್ಲ ಇವತ್ತಂತ ಆ ತಗೊಂಡ್ ಹೋಗದ್ನಿ. ಹೌದೇನು? ಅದಕ್ಕ ಕಾಣತಿಲ್ಲ. ಮುಂಜಾನೆ ಅಲ್ಲಿ ತುಳಸಿ ಕಟ್ಟೆ ಬಾಜುಕ ನಿಲ್ಸಿದ್ದಿ, ಎಲ್ಲೋಯ್ತು ಅನ್ನತೀನಿ. ಆತ ತಗೋ, ಮತ್ತೆ ಏನ್ ಮಾಡೋದು? ಎಷ್ಟೊತ್ತಿಗೆ ಬರ್ತಾನಂತ ಅವನು? ಟೈಮಿಂಗ್ಸ್ ಅದು ಏನು ಗೊತ್ತಿಲ್ಲಮ್ಮ, ನಾನು ಕೇಳಿಲ್ಲ ಅವನು ಹೇಳಿಲ್ಲ. ಕೇಳಿಲ್ಲ? ಹೋಗ್ಲಿ ಬಿಡು, ಮತ್ತೆ ಎಷ್ಟೊತ್ತಿಗೆ ಬರ್ತಾನೆ ಏನು? ಮತ್ತೆ ನೀವು ಹೋಗೋರು ಎಷ್ಟೊತ್ತು, ಅಲ್ಲಿ ಕುಂದ್ರವ್ರು ಎಷ್ಟೊತ್ತು, ಬರೋದು ಎಷ್ಟೊತ್ತು? ಆಗಲ್ಲ ಇವತ್ತು. ನಾಳೆನ ಹೋಗೋಂತ್ರಿ ತಗೋ. ಮತ್ತೆ ಏನೇನು ಕಟ್ಟಿಡೋದೆಲ್ಲ ಇವತ್ತು ಕಟ್ಟಿಡ್ತೀವಿ, ನಾಳೆನ ಸಕ್ನಾಗ ಹೋಗ್ಬಿಡ್ರಿ. ಹಂಗ್ ಮಾಡ್ತೀವಿ ತಗೊಳಮ್ಮ. ಮತ್ತೆ ಇವ್ರು ಪುಟ್ಟಿ ಗುಂಡಾಗ್ರಿ, ಅವ್ರ ಶಾಲೆ ಐತ್ರಿ ನಾಳೆ. ಹೌದಲ್ಲವ, ಶಾಲೆ ಬೇರೆ ಐತಿ ಇವ್ರದ್ದು. ಇವ್ರಿಗೆ ಕರ್ಕೊಂಡು ಈಗ ಸ್ಕೂಟಿ ಮೇಲೆ ಜಾಗ ಆಗೋದಿಲ್ಲ 4 ಹೋಗಕ್ಕೆ. ಬಸ್ಸಿನ ನೀವು ಹೋಗ್ಬೇಕಂದ್ರೆ ಅಲ್ಲಿ ಎಷ್ಟೊತ್ತಿಗೆ ಬಸ್ ಬರ್ತೈತೋ ಏನು ಇಲ್ಲ ಅಂತಂದ್ರೆ ನೀವಷ್ಟ ಹೋಗಿ ಬರ್ತೀರಿ. ಪಾಪ್ರಿ, ಹೋದ್ ಸತಿ ಹೋದಾಗ ಅವ್ರಿಬ್ರಿಗೂ ಬಿಟ್ಟ ಹೋಗಿದ್ವಿ. ಅಪ್ಪ ಬೇರೆ ಕರ್ಕೊಂಡು ಬರ್ಬೇಕೇನಿಲ್ಲ, ಮತ್ತು ಭಾಳ ಜೀವ ಮಾಡ್ತಾರೆ. ಅವರಿಗೂ ಕರ್ಕೊಂಡು ಹೋಗಬೇಕ್ರಿ. ಏನು ಒಂದಿನ ಶಾಲೆ ತಪ್ಸಿದ್ರೆ ಆಕೈತೆ, ಆದ್ರೆ ಸ್ಕೂಟಿ ಮೇಲೆ ಜಾಗ ಆಗೋದಿಲ್ಲ. ಅದು ಖರೇನವ, ಪಾಪ ಮೊಮ್ಮಕ್ಳಿಗೆ ಜೀವ ಮಾಡ್ತಾರೆ. ಮತ್ತು ಅವ್ರಿಗೆ ಬಿಟ್ಟೋದ್ರೆ ಹಿಂಗೆ ಹೇಳು? ಬಸ್ಸಿಗೆ ಹೋದ್ರನ ಆಕೈತೆ ನೀವು ಸುಮ್ಮನೆ, ಮತ್ತೆ ಸ್ಕೂಟಿ ಮೇಲೆ ಜಾಗ ಆಗೋದಿಲ್ಲ. ಮತ್ತು ಇವ್ನಿಗೆ ಕರ್ಕೊಂಡು ಹೋದ್ರೆ ಮತ್ತೆ ಅವಳಿಗೆ ಬಿಟ್ಟು ಹೋಗೋದಾಕೈತೆ, ಅವಳಿಗೆ ಕರ್ಕೊಂಡು ಹೋದ್ರೆ ಇವ್ನಿಗೆ ಬಿಟ್ಟು ಹೋಗೋದಾಕೈತೆ. ನೋಡ್ರಿ ಹೆಂಗೆ ಮಾಡ್ತೀರಿ? ಅಯ್ಯ, ನೀರ ಕುಡಿಯತಿಲ್ಲ ನೋಡಿ. ಮೋಡ ಇಟ್ಕೊಂಡಿರೋದಕ್ಕೆ ಏನು ಬಾಯಾರಿಕೆ ಆಗಿಲ್ಲ ಕಾಣ್ತೈತೆ. ಮುಂಜಾನೆ ಹಾಕಿರೋದು ಮೇವು ನೀರು ಹಂಗೈತೆ.
ಹಯ್ಯ ಎಷ್ಟು ನೆಪ್ಸಿದ್ರೆ ಎದ್ದಾಳತ್ತಲ್ಲ ಇವು ನಿನ್ನ ಹೌದಂದು ಇರ್ಲಿ ತಡಿ ಆಮೇಲೆ ಬಾಯಕ್ಕೆ ಆದ್ರೆ ಕುಡಿತಾವು ಮತ್ತು ಬಕೆಟ್ ಗಿಕೆಟ್ ಕಾಲು ಹೊಡೆದು ಈ ಕಡೆಗೆ ಬೀಳ್ಸಿದ್ರ ಇದ್ರೆ ಐತೆ ತಡಿ ಅದು ವಜ್ಜೆ ಐತೆ ಬೀಳ್ಸಾಕ್ ಬರೋದಿಲ್ಲ ಸಗನ ಅದು ಬಳ್ದಾಗೈತೆ ನೀರು ಬಾಯರ್ಕೆ ಆಗ್ಬಿಟ್ಟಿತ್ತು ನೀರು ಕುಡಿತೀನಿ ಹೋಗಿ ಸಿಗತ್ತಿಲ್ಲ ಇಲ್ಲವ ಇದ್ರಾಗ ಒಂದೊಂದು ಹಾಳೇನು ನೋಡು ಆಧಾರ್ ಕಾರ್ಡ್ ಜೆರಾಕ್ಸ್ ಐತೆ ರೇಷನ್ ಕಾರ್ಡ್ ಜೆರಾಕ್ಸ್ ಇಲ್ಲ ಇದ್ರಾಗ ನೋಡವ ನೆನಪು ಮಾಡ್ಕೊಂಡು ನೀನೇ ಇದ್ರಾಗದ್ರ ಹಾಕಿಟ್ಟೇನು ಎಲ್ಲಿ ಬೇರೆ ಕಡೆ ಇಟ್ಟಿಲ್ಲವ ನಾನು ಎಲ್ಲ ಹಾಳೆಗಳು ಒಂದ್ರಾಗ ಇರ್ತಾವಂತೆ ಇದ್ರಾಗ ಹಾಕಿಟ್ಟಿದ್ನಿ ಒಂದು ಹಾಳೆ ಎಲ್ಲ ಐತೆ ಅದು ಮಾಯ ಆಯ್ತಾ ಏನವ ನಾಳೆ ನಾಡಿದ್ದು ಬೇಕಾಕೈತೆ ನಾಳೆ ಹುಡುಕಿದ್ರೆ ಆಕೈತಿ ಇಡೋಗಿ ಎಲ್ಲಿ ಮತ್ತೆ ಅದನ್ನ ಹುಡ್ಕೊಂತ ಕುದರ್ತಿ ಹೌದು ಮತ್ತೆ ಕುದುರೆ ಜುಟ್ಟಿ ಯಾಕೆ ಹಾಕೊಂಡಿ ನೀನು ಹೋಗವ ಕುದುರೆ ಜುಟ್ಟಿ ಯಾಕಂತೀನಿ ನೀನು ಯಾಕಂತೆ ಅಂದ್ರೆ ಮತ್ತೆ ಹಂಗೆ ಕಾಣತೈತದ ಚಂದಾಗ ನನ್ನಂಗೆ ಜಡೆ ಹಾಕಿದ್ರೆ ಉದ್ದ ಜಡೆ ಹಾಕೈತವ ಹೂವ ಇದಾವ ಅಲ್ಲಿ ನೋಡು ಹೂವ ಎಷ್ಟೊಂಡ್ ಬಿಟ್ಟಿದಾವ ಹೂವ ಮುಟ್ಕೊಂಡ್ರೆ ಎಷ್ಟು ಚಂದ ಕಾಣ್ತಿ ಹೂವ ಹೋಗಿ ನೆತ್ತಿ ಮ್ಯಾಗ ಕುದುರೆ ಜುಟ್ ಹಾಕೋತಿ ಕೂರ್ಲಿದ್ದು ಇಲ್ದಂಗ ನೋಡಿ ನೀನು ಇಟ ಇಟ್ ಜುಟ್ ಕಾಣತೈತದ ಹೋಗೋಗ್ ಬಾಚಣಿಕೆ ತಗೊಂಡು ಹೋಗಿ ಬಾಚಿ ಹೂವ ಕಟ್ಕೊಡ್ತೀನಿ ಮುಡ್ಕೊಳ್ಳುವಂತೆ ಬ್ಯಾಡವ ನಾನು ಬಾಚ್ಕೊಂಡೇನು ಬಿಡು ಹಿಂಗ ಇರ್ಲಿ ಮತ್ತು ಎಣ್ಣೆ ಹಚ್ಚಿ ಎಲ್ಲ ಕೂರ್ಲ ಅಂಟಂಟು ಮಾಡಿರ್ತಿ ಈಗ ಎಣ್ಣೆ ಹಚ್ಚ ಬಾಚೋದ್ ನಾನು ಹಂಗ ಹೆಂಗ್ ಬಾಚಕ್ ಬರ್ತೈತೆ ನೋಡವ್ ಕೂರ್ಲು ಒಣವ್ ಬಿಟ್ಕೊಂಡು ನೆತ್ತಿ ತಂಪಿರ್ತೈತೆ ದಿನಾಲು ಎಣ್ಣೆ ಹಚ್ಕೊಳವ ಅಂತ ಹೇಳಿ ಸಾಕಾಕೈತೆ ನನಗೆ ಏನ್ ಶಾಲೆ ಚಾಲು ಆದ್ರೆ ಹಿಂಗ ಏನವ ನೀನು ನೋಡಿದ್ರನ ಗೊತ್ತಾಗತೈತೆ ಎಲ್ಲಾ ಹುಡುಗರು ಶಾಲೆ ಚಾಲು ಆಗಿದಾವ್ ನಿಮ್ಮ ಯಾಕೆ ಹಿಂದುಳಿದು ನಮ್ ಸರ್ ಅದು ಗಂತಿ ಮಾಡಕ್ ಹೋಗತ್ತಾರವ ಅದಕ್ಕ ಚಾಲು ಆಗಿಲ್ಲ ಹೌದೇನು ಮಗಳ ಆರ್ತಿ ಓ ಅಪ್ಪ ಹರೇ ರಾಮ್ ಕೃಷ್ಣ ಅವ್ವ ಮಗಳ ಇಲ್ಲ ಕುಂತೀರಿ ಹೋಗವ ಒಂದ್ ಚಮ್ ನೀರ್ ಕುಡಿಯಕ್ ತಗೊಂಡ್ ಬಾ ನನ್ಗೆ ಆತಪ್ಪ ಅಪ್ಪ ಈ ತಗೋ ನೀರ್ ಕೊಡವ ನನ್ನ ಮಗಳ ನೀರ್ ಸಾಕೇನಪ್ಪ ಸಾಕವ ಈತಲ್ ಕಡೆ ಹೋಗಿದ್ರಿ ಎತ್ತುಗಳಿಗೆ ಮೇವ್ ಹಾಕಿ ನೀರಿಟ್ ಬರೋಣಂತ ಹೋಗಿದ್ನಿ ಬಕೆಟ್ನಾಗ ನೀರ್ ಖಾಲಿನ ಮಾಡಿಲ್ಲ ಅವು ಹಂಗ ಇದ್ವು ಮತ್ತ ಅದನ್ನೇನ್ ಚಲೋ ಇದ್ವು ಹಂಗ ಬಾಜುಕಿಟ್ಟು ಬಂದಿನಿ ಹೌದ್ರಿ ಮಳೆ ಮಾಡ ಐತಲ್ರಿ ಅದಕ್ಕ ಕುಡಿಯತಿಲ್ಲ ಬಿಸ್ಲಿದ್ರೆ ಇಷ್ಟೋ ಮಟ್ಟ 2-3 ಬಕೆಟ್ ಕುಡಿತಿದ್ವು ಇರ್ಲಿ ತಗೊಳ್ರಿ ಅದ್ರ ಬಾಜುಕ ಇಟ್ಟು ಬಂದಿರಿ ಮತ್ತೆ ಕಾಲ್ಗಿಲ್ ಹೊಡೆದ್ ಬೀಸಿದ್ರೆ ಕೆಳಗ ಮಳೆ ಮೋಡ ಆಗಿರೋದಕ್ಕೂ ಕುಡ್ದಿಲ್ಲ ಅವು ಇಲ್ಲ ಬಕೆಟ್ ತುಂಬಿರೋದೈತೆ ಒಜ್ಜದ್ ಬೀಳ್ಸಲ್ಲ ಬಾಯರ್ಕೆ ಆದ್ರ ಕುಡಿತಾವ ಅದನ್ನ ಮಗಳ ಅವತ್ತು ಫೋನ್ ನಂಬರ್ ಬರ್ದಿರೋದದು ಪಟ್ಟಿ ಎಲ್ಲಿಟ್ಟೆ ಅದು ಕಬಾಟ್ ಒಳಗ ಐತೆ ಕಬಾಟ್ ಒಳಗಿಟ್ಟಿ ತಗೊಂಡ್ ಬಾ ಹೋಗವ ಆತಪ್ಪ ಯಾಕ್ರಿ ಅದೀಗ ಅಳಿಯಂದ್ರಿಗೆ ಫೋನ್ ಮಾಡಕ್ ಯಾಕೆ ಈಗ ಹಬ್ಬ ಕರೀತೀರಿ ಮುಂಚೆ ಆದ್ರೆ ಕರಿಬೇಕೇನಿಲ್ರಿ ಹಬ್ಬ ಅದು ಮುಗಿದ ಮೇಲೆ ಕರೆದ್ರೆ ಏನ್ ಅನ್ಕೊಳಲ್ರಿ ಅವ್ರು ಮೊದ್ಲ ಹೇಳಿನ ಅವತ್ ಹಬ್ಬ ಸಂತೆ ಮಾಡಕ್ ಹೋಗಿದ್ದೀನಿ ನೋಡಿ ಗಂಗಾ ಅವ್ರ ಮಾವ ಮತ್ತೆ ಅಳಿಯಂದ್ರ ಭೇಟಿ ಆಗಿದ್ರು ಬರ್ರಿ ಗಂಗಾಗ್ ಮತ್ ಮಕ್ಳಿಗೆ ಕರ್ಕೊಂಡು ಹಬ್ಬಕ್ ಅನ್ನಿ ನೋಡ್ತೀನಿ ತಡ್ರಿ ಹೋಗಿ ಫೋನ್ ಮಾಡ್ತೀನಿ ಅಂದ್ರು ಮತ್ತೆ ಪಟ್ಟಿ ಒಳಗ ಇದು ಶೇಖರಪ್ಪ ಅವ್ರ ಅಂಗಡಿ ಇದ್ ಕಾಯಿನ್ ಬೂತಿನ ನಂಬರ್ ಇತ್ತಲ್ಲ ಕೊಟ್ಟಿದ್ನಿ ಫೋನ್ ಮಾಡ್ರಿ ಹೆಂಗಾದ್ರ ಬರೋದಿದ್ರ ಅಂತ ಮತ್ತೆ ಅವ್ರು ಪಾಪ ಹಬ್ಬದಾಗ ಎಲ್ಲಿ ಅವು ಕೆಲಸ ಮಾಡ್ಕೊಂಡ್ ಮರ್ತಿರ್ತಾರೆ ಏನಾಕೆ ತಗೋ ಈಗ ಬಂದ್ರು ಬರ್ತಾರ ಏನಾದ ಹಬ್ಬ ದಿನ ಬಂದ್ರನ ಹಬ್ಬ ಆಗಲ್ಲ ಅವ್ರ ಮನೆಗ್ ಮಗಳು ಯಾವತ್ತು ಬಂದ್ರು ಹಬ್ಬನ ಅದಕ್ಕೆ ಫೋನ್ ಮಾಡಿ ಬರ್ತೀವಿ ಕೊಡವ ಹಾಯ್ ಎಲ್ರು ಹೇಗಿದ್ದೀರಿ ಎಲ್ರು ಆರಾಮಿದ್ರ ಅಂತ ಅನ್ಕೊಳತೀನ್ರಿ ನಾವು ಆರಾಮಿದೆ ನೋಡ್ರಿ ಎಲ್ಲರಿಗೂ ಲೇಟ್ ಆಗಿ ಹ್ಯಾಪಿ ದೀಪಾವಳಿ ಹಬ್ಬನ ಹೆಂಗೆಲ್ಲ ಆಚರಿಸಿದ್ರಿ ನಾನ್ ಯಾರಂತ ನೋಡತ್ತೀರಿ ನಾನ್ರಿ ನಿಮ್ಮೆಲ್ಲರ ಪ್ರೀತಿಯ ಗಂಗಾ ಅಕ್ಕನ್ ತಂಗಿ ಆರ್ತಿ ಮಾತಾಡ್ತಿರೋದು ಗೊತ್ತಾಯ್ತ್ರಿ ಆರ್ತಿ ಮಾತಾಡತಿದ್ಲಿ ಈಗ ಗಿರಿಜಕ್ಕ ಯಾಕೆ ಮದ್ದಕ್ಕೆ ಬಂದೆ ಅನ್ನತ್ತೀರಿ ಇಲ್ರಿ ಅಪ್ಪ ಮದ್ದಕ್ಕೆ ಬಂದಿಲ್ಲ ಲಾಸ್ಟಿಗೆ ಬಂದಿನ್ರಿ ಈ ವಿಡಿಯೋನ ಇಲ್ಲಿಗ ಮುಗಿಸಾತೀನ್ರಿ ನಾನು ಯಾಕಂತಂದ್ರೆ ಒಂದು ಸ್ವಲ್ಪ ಕೆಲಸ ಐತ್ರಿ ಏನಂತಂದ್ರೆ ಕನ್ನಡ ರಾಜ್ಯೋತ್ಸವಕ್ಕೆ ನನ್ನ ಮಗಳಿಗೆ ಭಾರತಾಂಬೆ ಮಾಡ್ರಿ ಅಂತ ಹೇಳಿದ್ದಾರೆ ಅವ್ರ ಮಿಸ್ ಅದಕ್ಕೆ ಸಡನ್ ಆಗಿ ಹೇಳ್ಬಿಟ್ರು ಒಂದು ಸ್ವಲ್ಪ ಮುಂಚೆ ನನಗೂ ನೆನಪ ಇಲ್ರಿ ಅದು ಇಲ್ಲ ಅಂದಿದ್ರೆ ಆನ್ಲೈನಲ್ಲಾದ್ರೆ ಆರ್ಡರ್ ಮಾಡ್ತಿದ್ದೀರಿ ನಾನು ಒಂದು 2-3 ಶಾಪ್ ಕಳಿಸಿದ್ದೀರಿ ಇಲ್ಲ ಅಂದ್ರೆ ಅದು ಒಂದು ಸ್ವಲ್ಪ ಟೆನ್ಷನ್ ಆಗೈತೆ ಬೇರೆ ಯಾವುದಾದ್ರೂ ಮಾಡೋಣ ಏನ್ರಿ ಮೇಡಮ್ ಅಂತಂದ್ರೆ ಇಲ್ಲ ನಿಮ್ಮ ಮಗಳಿಗೆ ಭಾರತಾಂಬೆನ ಕ್ಯೂಟ್ ಇದ್ದಾಳಕಿ ಭಾರತಾಂಬೆನ ಹೋಗ್ತೈತೆ ಅದೇ ಅಂತ ಹೇಳಿದ್ದಾರೆ ಅದ ಒಂದು ಸ್ವಲ್ಪ ಮಾತಾಡ್ಬೇಕ್ರಿ ಕಾಲ್ ಮಾಡಿ ಅದಕ್ಕೆ ಕೇಳ್ಬೇಕು ಯಾರಿಗಾದ್ರು ಅದಕ್ಕೆ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ರೀ ಅರ್ಥ ಮಾಡ್ಕೋತೀರಿ ಅಂತ ಅನ್ಕೊಂಡಿದ್ದೀನಿ ರೀ ಈ ವಿಡಿಯೋ ಕಂಟಿನ್ಯೂ ಮಾಡಿರಿ ಅಂತಂದ್ರೆ ನಾಳೆ ಇದೇ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ ರೀ ಈ ವಿಡಿಯೋ ಎಷ್ಟೊತ್ತಿಗೆ ನಿಮ್ಗೆ ಬರುತ್ತೆ ಅಂತ ನಂಗೆ ಗೊತ್ತಿಲ್ಲ ಯಾಕಂದರೆ ನಾನು ಇನ್ನು ಇದು ಎಕ್ಸ್ಪರ್ಟಿಗೆ ಕೊಟ್ಟು ಅಡುಗೆ ಮಾಡ್ಬೇಕ್ರಿ ಇನ್ನು ಅದನ್ನು ಸ್ವಲ್ಪ ಡಿಸ್ಕಸ್ ಮಾಡಿ ಅಡುಗೆ ಮಾಡಿ ನಾನು ಮತ್ತೆ ಎಡಿಟಿಂಗ್ ಇದು ಮಾಡಿ ಇನ್ಶಾರ್ಟ್ ಆ್ಯಪಲ್ಲಿ ನಿಮ್ಗೆ ಯೂಟ್ಯೂಬಿಗೆ ಬರೋ ಅಷ್ಟೊತ್ತಿಗೆ ಅಂದರೆ ನೀವು ಆರಾಮಾಗಿ ಉಂಡು ಮಕ್ಕೊಂಡು ಯೂಟ್ಯೂಬ್ ನೋಡ್ತಿರ್ತೀರಿ ಇಲ್ಲ ಅಂತಂದರೆ ನಾಳೆ ಮುಂಜಾನೆ ಆದರೆ ನೋಡಿರಿ ಆಯ್ತು ರೀ ಮತ್ತೆ ನಿಮ್ಮ ಭೇಟಿ ಮುಂದಿನ ವಿಡಿಯೋದಲ್ಲಿ ಟೇಕ್ ಕೇರ್ ಬಾಯ್ ಲವ್ ಯು ಆಲ್ ಹೋಗೋದ್ ಬಿಟ್ಟು ಮತ್ತೆ ಯಾಕೆ ನಿಂತ್ಕೊಂಡಿರಿ ಗಿರಿಜಕ್ಕ ಅನ್ನತ್ತೀರಿ ಏನಿಲ್ರಿ ಅಪ್ಪ ಈ ವಿಡಿಯೋಗೆ ಒಂದೇ ಒಂದು ಲೈಕ್ ಕೊಡ್ರಿ ಕೊಡ್ತೀರಲ್ಲ
ನೆನಪು ಮಾಡಿ ನೋಡ್ರಿ, ಲಾಸ್ಟ್ ಮಠ ಬಂದಿರಿ ಇಲ್ಲಿ, ಯಾರು ಲೈಕ್ ಕೊಟ್ಟಿಲ್ಲ ಪಟಕ್ ದೇಶ ಒಂದು ಲೈಕ್ ಒತ್ತು ಬಿಡ್ರಿ. ಟಾಟಾ ಬಾಯ್ ಬಾಯ್. ಈ ಖರೇನ ಹೋಗತ್ತೇನ್ರಿ.